ಎಲ್ರಿಗೂ ಶರಣಾರ್ಥಿಗಳು. ಐತಿಹಾಸಿಕ ನಗರ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಯಾತ್ರಾ ಉತ್ಸವದ ಸಂಬಂಧವಾಗಿ ಕಳೆದ 2-3 ತಿಂಗಳಿಂದ ನಂದಿಗಡ ಗ್ರಾಮದಲ್ಲಿ ಅನೇಕ ಒಂದು ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಪಟ್ಟಂಥ ಭಕ್ತಿಮಯ ಕಾರ್ಯಕ್ರಮಗಳು ಅತ್ಯಂತ ಅದ್ಧೂರಿಯಾಗಿ ತಾಯಿಯ ಕೃಪಾಶೀರ್ವಾದದಿಂದ ಸರ್ವ ಭಕ್ತರ ಒಂದು ಭಕ್ತಿಯೊಂದಿಗೆ ಬಹಳ ಅದ್ಧೂರಿಯಾಗಿ ಎಲ್ಲ ಕಾರ್ಯಕ್ರಮಗಳು ಜರುಗಿದವು. ಅದೇ ರೀತಿ ನಿನ್ನೆ ನಮ್ಮ ಕದಂಬರ ಕಾಲದಲ್ಲಿ ನಂದಿಗಡದ ಊರ ಹೊರವಲಯದಲ್ಲಿ ಕದಂಬರ ಕಾಲದಲ್ಲಿ ಕಟ್ಟಿದಂತಹ ಅತ್ಯಂತ ಪ್ರಾಚೀನ ದೇವಾಲಯ ಈಶ್ವರ ಸ್ವರೂಪಿ ಶ್ರೀ ತಟ್ಟೇಶ್ವರನ ದೇವಾಲಯ ಇದೆ. ಕದಂಬರ ಕಾಲದಲ್ಲಿ ಪ್ರಾಚ್ಯ ವಸ್ತು ಇಲಾಖೆಗೆ ಸಂಬಂಧಪಟ್ಟಂಥ ಆ ಒಂದು ಮಂದಿರದಲ್ಲಿ ಪರಂಪರಾಗತವಾಗಿ ನಮ್ಮ ಏನು ಜಾತ್ರಾ ಉತ್ಸವದ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳು ಭಕ್ತಿಮಯ ಕಾರ್ಯಕ್ರಮಗಳು ಜರುಗುತ್ತವೆ. ಪೂಜೆಗೆ ಸಂಬಂಧಪಟ್ಟಂಥ ಇನ್ನೊಂದು ಕಾರ್ಯಕ್ರಮಗಳು ಜರುಗುತ್ತವೆ. ಅದರಲ್ಲೊಂದು ಕೊನೆಯ ಕಾರ್ಯಕ್ರಮ ಆಗಿತ್ತು ಯಾಮಾಭಿಷೇಕ. ಈ ಯಾಮಾಭಿಷೇಕ ಕಾರ್ಯಕ್ರಮ ನಿನ್ನೆ ಶುಕ್ರವಾರ ಸಾಯಂಕಾಲ 5 ಗಂಟೆಗೆ ತಟ್ಟೇಶ್ವರ ದೇವಸ್ಥಾನಕ್ಕೆ ತೆರಳಿ ಅನೇಕ ನಮ್ಮ ನಂದಿಗಡ ಗ್ರಾಮದ ಗುರು ಹಿರಿಯರು ಜೊತೆಗೆ ಜಾತ್ರಾ ಉತ್ಸವ ಸಮಿತಿಯ ಅನೇಕ ಪದಾಧಿಕಾರಿಗಳು, ಗ್ರಾಮದ ಅನೇಕ ಯುವಕರು ಆ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಜೊತೆಗೆ ಅಲ್ಲಿ ಒಂದು ಕಾರ್ಯಕ್ರಮ ಅನೇಕ ನಮ್ಮ ಗುರುಗಳು ಗುರುಗಳು ನಾವು ಬಡ್ಜಿಯವರು ಅಂತೀವಿ, ಆ ಗುರುಗಳ ಒಂದು ಉಪಸ್ಥಿತಿಯಲ್ಲಿ ಸಾಯಂಕಾಲ ಶುಕ್ರವಾರ 6 ಗಂಟೆಗೆ ಹೋಮ ಹವನದ ಕಾರ್ಯಕ್ರಮಗಳು ಎಲ್ಲ ಪ್ರಾರಂಭವಾದವು. ನಂತರ ಶನಿವಾರ ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕದ ಕೊನೆಯ ಭಾಗವಾಗಿ ತಟ್ಟೇಶ್ವರನಿಗೆ ವಿಶೇಷ ರುದ್ರಾಭಿಷೇಕ ಇಂದು ಶನಿವಾರ ಬೆಳಗ್ಗೆ 6 ಗಂಟೆವರೆಗೆ ಮುಕ್ತಾಯಗೊಂಡು. ಹೀಗೆ ತಟ್ಟೇಶ್ವರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ರಾತ್ರಿ ಉತ್ಸವ ಸಮಿತಿ ಪರವಾಗಿ ಮಹಾಪ್ರಸಾದ ಕೂಡ ಅಲ್ಲಿ ಜರುಗಿತು. ಒಟ್ಟಾರೆ ರಾತ್ರಿ ಬಹಳ ಚಳಿ ಇದ್ರೂ ಕೂಡ ಬಹುಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಟ್ಟೇಶ್ವರನ ಒಂದು ಯಾಮಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆಂದು ಹೇಳಿಕೆ ನನಗೆ ತುಂಬ ಖುಷಿ ಅನ್ನಿಸ್ತಿದೆ. ಮತ್ತೆ ಮುಂದಿನ ಕಾರ್ಯಕ್ರಮ ದುರ್ಗಾಡಿಯ ಒಂದು ಕಾರ್ಯಕ್ರಮ ಇದೆ. ನಂತರ ನಾವು ಅದನ್ನು ಕೂಡ ನಾವು ಸವಿಸ್ತಾರವಾಗಿ ಹೇಳ್ತೀವಿ. जगत के गुरु परमेश्वर मैं जहाँ जाऊँ तू मेरे साथ है। जपू मैं हरदम नाम तेरा, सुबह शाम लूँ नाम तेरा। जपू मैं हरदम नमः पार्वती पते हर हर महादेव, हर हर महादेव शंभू, हर हर महादेव शंभू, हर हर महादेव. ದುರ್ಗಾಡಿಯ ಒಂದು ಕಾರ್ಯಕ್ರಮ ಇದೆ. ನಂತರ ನಾವು ಅದನ್ನು ಕೂಡ ನಾವು ಸವಿಸ್ತಾರವಾಗಿ ಹೇಳ್ತೀವಿ. ಜೊತೆಗೆ ಏನೊಂದು ಲಕ್ಷ್ಮೀ ದೇವಸ್ಥಾನದ ಗ್ರಾಮದೇವತೆ ಲಕ್ಷ್ಮೀ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಏನು ನಡೀತಾ ಇದೆ, ನನಗನ್ಸೋ ಮಟ್ಟಿಗೆ ನಿನ್ನೆ ಕಮಿಟಿಯವರು ನಿರ್ಣಯ ಇನ್ನೂ ತೆಗೆದುಕೊಳ್ಳುವ ಪ್ರಕಾರ ಇನ್ನು 4-5 ದಿವಸಗಳಲ್ಲಿ ಚೌಕಟ್ಟು ಸಮಾರಂಭ ಒಂದು ಉದ್ಘಾಟನಾ ಸಮಾರಂಭ ಕೂಡ ನೆರವೇರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಡಿಯೋನ ನಾವು ಚೌಕಟ್ಟು ಸಮಾರಂಭದ ಪೂರ್ವ 1-2 ದಿವಸ ಮೊದಲು ನಾವು ತಮಗೆ ವಿಡಿಯೋನ ಮಾಡಿಬಿಡ್ತು ಅಂತೇಳಿ ಇಚ್ಛೆ ಬರ್ತಿದೆ. ನಿನ್ನೆ ಉಪಸ್ಥಿತರಾದಂಥ ಸರ್ವ ಸದ್ಭಕ್ತರಿಗೂ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಶರಣಾರ್ಥಿ.